ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಹೆಸರು ರೇಖಾ. ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಿಭಿನ್ನವಾದಂಥ ಬದನೆಕಾಯಿ ಎಣ್ಗಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಬಹಳ ಇಷ್ಟ ಆಗುತ್ತೆ. ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ. ನಾನು ಫಂಕ್ಷನ್ಗಳಿಗೆ ಮಾಡುವಂಥ ಈ ಒಂದು ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಪ್ಲೀಸ್ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಾನು ಅರ್ಧ kg ಆಗೋಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ಬದನೆಕಾಯಿನ ತೊಳೆಯೋಕ್ಕೋಸ್ಕರ ನಾನು ನೀರು ಇಟ್ಕೊಂಡಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಬದನೆಕಾಯಿನ ನೀವು ದಪ್ಪಾಗಿದ್ದರೆ ಅದನ್ನು 6 ಭಾಗ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ 4 ಭಾಗ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದೊಂದು ಬದನೆಕಾಯಿ ನನಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದ್ರಿಂದ ನನಗೆ ಒಂದೇ ಸೈಜ್ ಸಿಗಲಿಲ್ಲ. ಹಂಗಾಗಿ ನಾನು ಇದನ್ನು ಕೆಲವೊಂದು ಬದನೆಕಾಯಿನ 6 ಭಾಗ ಕಟ್ ಮಾಡ್ಕೊತಾ ಇದ್ದೀನಿ, ಕೆಲವೊಂದನ್ನು 4 ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿನ ನಾವು ಈ ಉಪ್ಪಿನ ನೀರಲ್ಲಿ ಯಾಕಪ್ಪ ಹಾಕಬೇಕು ಅಂದರೆ ಕನೆ ಆಗಲ್ಲ, ಅಂದರೆ ಕಹಿ ಬರಲ್ಲ ಅಂತ ನಾವು ಈ ಒಂದು ಉಪ್ಪಿನ ನೀರಿಗೆ ಹಾಕ್ತಾ ಇದ್ದೀವಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಇಷ್ಟು ಬದನೆಕಾಯಿನ ಚೆನ್ನಾಗಿ ಕಟ್ ಮಾಡಿ ಎತ್ತಿಟ್ಕೊತೀನಿ. ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿಗೆ ನಾನು ಸುಮಾರು ನನ್ನ ಕೈಯಲ್ಲಿ ಒಂದು ಮುಷ್ಟಿ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಈ ರೀತಿ ಅಳತೆ ಕೆಲವ್ರಿಗೆ ಗೊತ್ತಾಗುತ್ತೆ. ಬಟ್ಲು ಅಳತೆ ಅಂದರೆ ಏನು ಬಟ್ಲು, ಯಾವ ಥರ ಬಟ್ಲು ಅಂತ ನನಗೆ ಕಮೆಂಟ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ. ಚಕ್ಕೆ ತೊಗೊಂಡಿದ್ದೀನಿ ಅರ್ಧ ಇಂಚು, 2 ಲವಂಗ ಮತ್ತು 1 ಏಲಕ್ಕಿಕಾಯಿ. ಈ ಮಸಾಲೆ ಬಿದ್ರೇ ಈ ಒಂದು ಗ್ರೇವಿ ಚೆನ್ನಾಗಾಗೋದು. ಹಂಗಾಗಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ. ನಾನು ಯಾವುದೇ ರೀತಿ ಮಸಾಲ ಪೌಡ್ರ್ಗಳನ್ನು ಬಳಸ್ತಾ ಇಲ್ಲ. ಎಲ್ಲ ಧಾನ್ಯಗಳನ್ನೇ ಹುರ್ಕೊಂಡು ಪುಡಿ ಮಾಡಿಕೊಂಡು ನಾನು ಈ ಒಂದು ಗ್ರೇವಿನ ಮಾಡ್ತಾಯಿದ್ದೀನಿ. ಭಾಳ ಚೆನ್ನಾಗಿರುತ್ತೆ. ಇದು ಫಂಕ್ಷನ್ಗಳಿಗೆ ಮಾಡುವಂಥ ಒಂದು ಗ್ರೇವಿ. ಇದು 1 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ನಾವು ಸೇರಿಸ್ತಾ ಇರೋ ಇದೆಲ್ಲ ಪದಾರ್ಥನೂ ಚೆನ್ನಾಗಿ ಹುರ್ಕೋಬೇಕು ಕಮ್ಮಿ ಊರಿನಲ್ಲಿ. 1 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಲ್ಲರ್ಗೆ. ಖಾರಕ್ಕೆ ಇಲ್ಲಿ 2 ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಯಾವಾಗಲೂ ನಿಮ್ಮ ರುಚಿಗೆ ಅನುಗುಣವಾಗಿರಲಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿ, ಹಂಗಾಗಿ ಖಾರನ ನಾನು ಕಮ್ಮಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಇಲ್ಲಿ ಅಳತೆ ಪ್ರಕಾರ ಹೇಳಬೇಕು ಅಂದರೆ 2 ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿ ಬರುತ್ತಲ್ವ, ಅಷ್ಟು ಕೊಬ್ಬರಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ಟವ್ನ ಆಫ್ ಮಾಡಿಕೊಂಡೆ. ಇದಕ್ಕೆ ಅರ್ಧ ಈರುಳ್ಳಿ, 5ರಿಂದ 6 ಇಳ್ಕು ಬೆಳ್ಳುಳ್ಳಿ, 1/4 ಇಂಚ್ ಆಗೋಷ್ಟು ಹಸಿ ಶುಂಠಿ, ಇದಿಷ್ಟನ್ನು ಹುರಿದಂಥ ಪದಾರ್ಥ ಏನಿತ್ತು ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ರುಬ್ಕೋಬೇಕು. ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಮೊದಲಿಗೆ ನಾನು ನೀರೇನೂ ಹಾಕಲ್ಲ, ಚೆನ್ನಾಗಿ ಪುಡಿ ಮಾಡ್ಕೊಬರ್ತೀನಿ. ಅವಾಗ ಖಾರ ಚೆನ್ನಾಗಿ ನುಣ್ಣಗಾಗುತ್ತೆ. ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಖಾರ ಚೆನ್ನಾಗಿ ನುಣ್ಣಗಾಗಬೇಕು. ನಾವು ಮೊದಲೇ ನೀರು ಹಾಕಿದ್ರೆ ಇದೆಲ್ಲ ಚೆನ್ನಾಗಿ ನುರಿಯಲ್ಲ ಒಂದೊಂದು ಸಲ. ನೋಡಿ ಈ ರೀತಿ ಪುಡಿಯಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ತೀನಿ ಫಸ್ಟು. ಯಾಕೆಂದರೆ ನಾವು ಬದನೆಕಾಯಿ ಒಳಗಡೆ ತುಂಬಬೇಕಲ್ವ, ಅವಾಗ ಸಪ್ಪೆ ಅಂತ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ಈಗ ಬೇಕಾಗೋಷ್ಟು ನೀರನ್ನ ಹಾಕ್ಕೊಂಡು ಈ ಖಾರನ ನುಣ್ಣಗೆ ರುಬ್ಕೊಬರ್ತೀನಿ. ಖಾರ ಚೆನ್ನಾಗಿ ನುರಿಬೇಕು. ಖಾರ ನುರಿಲೂಬೇಕು ಮತ್ತು ಅದ ಮಾತ್ರ ಈ ರೀತಿ ಇರಬೇಕು. ಯಾಕೆಂದರೆ ಬದನೆಕಾಯಿ ಒಳಗಡೆ ನಾವು ತುಂಬಿದಾಗ ಖಾರ ಮಸಾಲೆ ಎಲ್ಲ ಬಿಟ್ಕೋಬಾರ್ದು, ಆ ರೀತಿ ಇರಬೇಕು. ಈಗ ಇದು ಸೈಡಲ್ಲಿರಲಿ. ನೀರಲ್ಲಿ ಹಾಕ್ದಂಥ ಬದನೆಕಾಯಿನ ನಾನು ನೋಡಿ ಚೆನ್ನಾಗಿ ತೊಳ್ಕೊಂಡು ಹಿಂಡ್ಕೊಂಡು ತಕ್ಕೊತೀನಿ. ತಕ್ಕೊಂಡಾದ್ಮೇಲೆ ಇದಕ್ಕೆ ಖಾರ ಮಸಾಲೆ ಏನಿತ್ತು ನಾನು ಮಾಡಿಟ್ಕೊಂಡಿರೋವಂಥ ಖಾರ ಮಸಾಲೆನ ತುಂಬ್ಕೊತೀನಿ. ಇದರೊಳಗಡೆ ಖಾರ ಮಸಾಲೆನ ಕೈಲೇ ತುಂಬ್ಕೊಳ್ಳಿ, ಯಾಕೆಂದರೆ ಚೆನ್ನಾಗಿ ತಳದವರೆಗೂ ಹಿಡ್ದಿರುತ್ತೆ. ಬದನೆಕಾಯಿ ತಿನ್ನುವಾಗ ಸಪ್ಪೆ ಅಂತ ಅನಿಸೋದಿಲ್ಲ. ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ, ಯಾಕೆಂದರೆ ನಾವು ಕೆಲವೊಂದು ಫಂಕ್ಷನ್ಗಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲದೆ ಮಾಡ್ತೀವಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ ಅಂದರೆ ನೀವು ಸ್ವಲ್ಪ 1 ಇಡೀ ಕಡಲೆ ಬೀಜನ ಜಾಸ್ತಿ ಹಾಕ್ಕೊಳ್ಳಿ, ಬಿಳಿ ಎಳ್ಳನ್ನು ಪುಡಿನ ಜಾಸ್ತಿ ಹಾಕ್ಕೊಳ್ಳಿ. ಗ್ರೇವಿ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ತುಂಬ್ಕೋಬೇಕಾಗುತ್ತೆ. ತಳದವರೆಗೂ ಹೋಗಬೇಕು ಮಸಾಲೆ. ಖಂಡಿತ ಇದು ಮಸಾಲೆ ಬಿಟ್ಕೊಳ್ಳೋದಿಲ್ಲ. ನಾವು ತಿನ್ನುವಾಗ ಪ್ರತಿಯೊಂದು ಬೈಟಲ್ಲೂ ನಮಗೆ ಈ ಒಂದು ಮಸಾಲೆ ಸಿಗುತ್ತೆ, ಚೆನ್ನಾಗಿರುತ್ತೆ. ನಾನು ತಗೊಂಡಂಥ ಎಲ್ಲ ಬದನೆಕಾಯಿಗೂ ಈ ರೀತಿ ಮಸಾಲೆನ ತುಂಬ್ಕೊತೀನಿ. ನೋಡಿ ಈ ರೀತಿ ಇರಬೇಕು.
ನಾನು ಎಲ್ಲ ಬದನೆಕಾಯಿಗೂ ಮಸಾಲೆನ ತುಂಬಿಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಟೋಟಲ್ಲಾಗಿ ನಾನು 1 ಈರುಳ್ಳಿನ ಬಳಸಿದ್ದೀನಿ ಈ ಗ್ರೇವಿ ಮಾಡಲಿಕ್ಕೆ. ಬನ್ನಿ ಈ ಗ್ರೇವಿನ ಇವಾಗ ಮಾಡ್ಕೊಳ್ಳೋಣ. ಇಲ್ಲಿ ನಾನು ದಪ್ಪ ತಳದ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಸೌಟ್ ಆಗುವಷ್ಟು, ಸೌಟು ಗೊತ್ತಲ್ಲ, ಸೌಟಲ್ಲಿ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ, ಸೌಟಿನ ಅಳತೆಯಲ್ಲಿ. ಯಾಕೆಂದರೆ ಈ ಒಂದು ಬದನೆಕಾಯಿಗೆ ಎಣ್ಣೆ ಜಾಸ್ತಿ ಬೇಕು. ಅದಕ್ಕೆ ನಾನು ಖಾರ ತುಂಬಿಟ್ಕೊಂಡಿರೋಂಥ ಈ ಬದನೆಕಾಯಿನ ಇವಾಗ ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿನ ಹಾಕಿದ ಮೇಲೆ ದಯವಿಟ್ಟು ಲಿಡ್ನ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ, ಆವಾಗಲೂ ಕೂಡ ಕಹಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಧ್ಯವಾದಷ್ಟು ಈ ಬದನೆಕಾಯಿ ಪಲ್ಯಗಳನ್ನು ಮಾಡುವಾಗ ಫ್ರೆಶ್ ಆದಂಥ ಬದನೆಕಾಯಿನ ಉಪಯೋಗಿಸಿ. ಇಲ್ಲಾಂದರೆ ನಾವು ಫ್ರಿಜ್ಜಲ್ಲೆಲ್ಲ ಇಟ್ಟು ಉಪಯೋಗಿಸಿದ್ದಾದರೆ ಅದು ಸ್ವಲ್ಪ ಕಹಿ ಬರುತ್ತೆ ಒಂದೊಂದು ಸಲ. ಈಗ ಚೆನ್ನಾಗಿ 5 ನಿಮಿಷಗಳ ಕಾಲ ಇದನ್ನು ಹುರ್ಕೋಬೇಕಾಗುತ್ತೆ. ಈ ಬದನೆಕಾಯಿನ ಹುರಿಯುವಾಗ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ಯಾಕೆಂದರೆ ಖಾರನ ನಾವು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ. ಈಗ ಚೆನ್ನಾಗಿ 5 ನಿಮಿಷಗಳ ಕಾಲ ಲಿಟ್ಟೇನು ಕ್ಲೋಸ್ ಮಾಡದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಭಾಳ ರುಚಿಯಾಗಿ ಬರುತ್ತೆ. ಯಾವುದೇ ರೀತಿ ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಹಾಕಬೇಕು ಅಂತ ಇಲ್ಲ, ಭಾಳ ಟೇಸ್ಟಿಯಾಗಿ ಬರುತ್ತೆ ಇದು. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮತ್ತು ಇದು ಹುಬ್ಳಿಯವರು ನಮಗೆ ಜೋಳದ ರೊಟ್ಟಿ ತರಿಸ್ಕೊಂಡಿದ್ದೀವಿ ಅಂತ ಹೇಳಿದರು. ಗೊತ್ತಿಲ್ಲ ನಮಗೆ. ಅವರು ನನಗೆ ಸೋಮವಾರ ಅವ್ರ ಮನೇಲಿ ಏನೋ ಒಂದು ಫಂಕ್ಷನ್ ಇದೆ, ಸುಮಾರು 40 ಜನಕ್ಕೆ ಅಡುಗೆ ಮಾಡಬೇಕು. ಹಂಗಾಗಿ ಆರ್ಡ್ರ್ ಕೊಡೋದಕ್ಕಿಂತ ಮುಂಚೆ ಅವರು ಏನಾದರೂ ಫುಡ್ಡನ್ನ ನಾವು ಟೇಸ್ಟ್ ಮಾಡಬೇಕು ಅಂತ ಹೇಳಿದರು. ಹಂಗಾಗಿ ನಾನು ಅವ್ರಿಗೆ ದುಡ್ಡೇನು ಇಲ್ಲದೆ ಈ ಒಂದು ಬದನೆಕಾಯಿ ರೆಸಿಪಿನ ಮಾಡಿಕೊಡ್ತಾ ಇದ್ದೀನಿ. ಯಾಕೆಂದರೆ ಅವರು ಈ ಥರ ರೆಸಿಪಿನ ಕೇಳಿದ್ರು, ಏನಾದರೂ ಗ್ರೇವಿ ಥರ, ಏನಾದರೂ ಪನ್ನೀರ್ ಏನಾದರೂ ಮಾಡಿಕೊಡ್ಲಾ ಅಂದಿದ್ದಕ್ಕೆ, ಬೇಡ ಮೇಡಮ್ ನನಗೆ ಈ ತರಕಾರಿಲೇ ಮಾಡಿಕೊಡಿ ನೋಡೋಣ ಅಂತ ಅಂದರು. ಹಂಗಾಗಿ ನಾನು ಇದನ್ನು ಮಾಡಿಕೊಟ್ಟೆ. ಅವ್ರಿಗೆ ತುಂಬಾ ಇಷ್ಟ ಆಯಿತು. ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನನಗೆ ಆರ್ಡ್ರ್ ಸಿಕ್ತು ಕಣ್ರಿ, ಸೋಮವಾರ ಭಾಳ ಕೆಲಸ ಇದೆ. ಇತ್ತೀಚೆಗೆ 3-4 ದಿನದಿಂದ ನಾನು ಭಾಳ ಬ್ಯುಸಿಯಾಗಿ ಹೋಗ್ಬಿಟ್ಟೆ. ನನಗೆ ತುಂಬ ಬಲ್ಕಾಗಿ ಆರ್ಡ್ರ್ ಬಂದಿತ್ತು. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೆಲಸ ಮಾಡಿದೆ ನಾನು. ತುಂಬ ಚೆನ್ನಾಗಿ ಆರ್ಡ್ರ್ ಬಂತು ದೇವ್ರ ದಯದಿಂದ. ನಾನು ಮನೆಗೆ ಅವ್ರಿಗೆ ತೊಗೊಂಡೋಗಿ ಕೊಡೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಲಿಂಕ್ ಆಗಿ ಮತ್ತು ಅದು ರಿಜಿಸ್ಟರ್ ಆಗಿದ್ದು. ಆದರೆ ಅದರಲ್ಲಿ ಜಾಸ್ತಿ ಅಷ್ಟೊಂದು ಆರ್ಡ್ರ್ ಬರೋಲ್ಲ, ಯಾವಾಗಲೂ ಒಮ್ಮೆ ಬರುತ್ತೆ, ಏನೋ ಒಂದು ಬರುತ್ತೆ. ಹಂಗಾಗಿ ನಾನು ಜಾಸ್ತಿ ಬಲ್ಕಾಗಿ ಆರ್ಡ್ರ್ಗಳನ್ನು ತೊಗೊತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ. ಖಾರ ರುಬ್ಕೊಳ್ಳಿಕ್ಕೆ ಉಪ್ಪನ್ನ ಸೇರಿಸಿರ್ತೀವಲ್ವ, ರುಚಿನ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಖಾರ ಮಸಾಲೆ ಏನಿತ್ತು ಅದನ್ನು ಕೂಡ ಸೇರಿಸ್ಕೊಂಡು, ಮತ್ತು ಅದು ಮಿಕ್ಸಿ ಜಾರ್ನ ತೊಳೆದು ಅದೇ ನೀರನ್ನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಳೋ ಅಂಥ ಅವಶ್ಯಕತೆ ಇರಲ್ಲ. ಹಂಗಾಗಿ ಎಷ್ಟು ಬೇಕೋ ಅಷ್ಟು ಗ್ರೇವಿ ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ರೀತಿ ನೋಡಿ. ಬದನೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಹಂಗಾಗಿ ಇಷ್ಟೇ ಸಾಕು, ಇಷ್ಟೇ ಹದವಾಗಿರಬೇಕು. ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಜೊತೆ ತಿಂತಾ ಇದ್ದಾರೆ, ಅದಕ್ಕೋಸ್ಕರ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು 2 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ಚೆನ್ನಾಗಿ ಬೇಯ್ಕೊಂಡಿದ್ದಾಯಿತು. ಇದಕ್ಕೆ 2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತೀನಿ. ಸ್ನೇಹಿತರೆ, ನನಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ನನಗೆ ಅಷ್ಟಾಗಿ ಏನು ಆರ್ಡ್ರ್ ಬರ್ತಾ ಇರಲಿಲ್ಲ. ಯಾವಾಗಲೂ ಬರ್ತಾಯಿದ್ದು, ಕೆಲವೊಮ್ಮೆ ಬರ್ತವೆ, ಕೆಲವೊಮ್ಮೆ ಬರೋದಿಲ್ಲ. ಹಂಗಾಗಿ ನಾನು ಬಲ್ಕಾಗಿ ಬೇರೆ ಬೇರೆ ಕಡೆ ಆರ್ಡ್ರುಗಳನ್ನ ತೊಗೊತೀನಿ. ದೇವ್ರ ದಯದಿಂದ 20 ಕಿಲೋಮೀಟ್ರು 30 ಕಿಲೋಮೀಟ್ರ್ ದೂರದಿಂದನೂ ನನಗೆ ಆರ್ಡ್ರ್ ಕೊಡ್ತಾ ಇದ್ದಾರೆ. ನನಗೆ ಭಾಳ ಖುಷಿಯಾಗುತ್ತೆ. 3 ದಿನದಿಂದ ಅದೇ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೆ. ನೋಡಿ, ರೆಡಿ ಆಯಿತು ಈ ಒಂದು ಗ್ರೇವಿ. ಚೆನ್ನಾಗಿ ಬೆಂದಿದೆ ನೋಡಿ, ಸ್ವಲ್ಪ ಕೂಡ ಮಸಾಲೆ ಬಿಟ್ಕೊಂಡಿಲ್ಲ, ಭಾಳ ಚೆನ್ನಾಗಿದೆ. ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ. ಅವ್ರಿಗಂತೂ ಭಾಳ ಇಷ್ಟ ಆಯಿತು. ನಾನು ಅವ್ರ ಹತ್ರನೇ ರೊಟ್ಟಿನ ಕೇಳಿ ಇಸ್ಕೊಂಡು ತಿಂದೆ. ಯಾಕೆಂದರೆ ಅವರು ಉತ್ತರ ಕರ್ನಾಟಕದವರು, ಜೋಳದ ರೊಟ್ಟಿನ ಕೊಟ್ಟಿದ್ರು. ನನಗೆ ಭಾಳ ಇಷ್ಟ. ಆದರೆ ನಂಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ಅಷ್ಟು ತೆಳುವಾಗಿ ಬರಲ್ಲ. ರೊಟ್ಟಿ ತಡ್ತೀನಿ, ಅಷ್ಟು ತೆಳುವಾಗಿ ಬರಲ್ಲ. ಭಾಳ ಇಷ್ಟ ಆಯಿತು. ಈ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ. ಎಲ್ರಿಗೂ ಕೂಡ ನಮಸ್ಕಾರ.